ನಿನ್ನೆ ಪತ್ರಕರ್ತ ಇರ್ಷಾದ್ ಉಪ್ಪಿನಂಗಡಿಯವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇತ್ತು. ಇದಕ್ಕೆ ಅತಿಥಿಯಾಗಿ ಬಂದಿದ್ದ ರಾಜ್ಯದ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಭಾಷಣದಲ್ಲಿ ಆರ್ಎಸ್ಎಸ್ ಅನ್ನ ಪ್ರಸ್ತಾಪ ಮಾಡಿದ್ರು, ಹಾಗೆಯೇ ಮಂಗಳೂರಿನ ಪ್ರಸ್ತಾಪ ಮಾಡಿದ್ರು. ಈ ವಿಚಾರಗಳನ್ನ ಪ್ರಸ್ತಾಪ ಮಾಡುವ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಆರ್ಎಸ್ಎಸ್ ಅನ್ನೋದು ದೆವ್ವ, ನಾವು ಗುದ್ದಾಡ್ತಿರೋದು ದೆವ್ವದ ನೆರಳು ಅಂತಂದ್ರೆ ಬಿಜೆಪಿ ಜೊತೆಯಲ್ಲಿ ನಿಜವಾದ ದೆವ್ವವನ್ನ ಬಿಟ್ಟು ದೆವ್ವದ ನೆರಳು ಜೊತೆಯಲ್ಲಿ ಗುದ್ದಾಡ್ತಾ ಇದ್ವಿ. ಅದು ನೋಂದಣಿ ಆಗದ ಒಂದು ಸಂಘಟನೆ, ನೋಂದಣಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಇನ್ನೊಂದು ಕಡೆಯಲ್ಲಿ ಕರಾವಳಿ ಮಂಗಳೂರು ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಮಂಗಳೂರು ಯಾಕೆ ಅಭಿವೃದ್ಧಿ ಆಗ್ತಿಲ್ಲ ಅಂತಂದ್ರೆ ಮಂಗಳೂರಿನಲ್ಲಿ ಕೋಮು ಪ್ರಯೋಗಶಾಲೆಯನ್ನ ಮಾಡಿಕೊಂಡ ಕಾರಣಕ್ಕಾಗಿ, ಈ ಕೋಮುವಾದ ಹೆಚ್ಚು ಬೆಳೆದ ಕಾರಣಕ್ಕಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ, ಅದಕ್ಕೆ ಅಡೆತಡೆ ಉಂಟಾಗಿತ್ತು, ಅದನ್ನ ನಾವು ಬದಲಾಯಿಸಿದೀವಿ ಅನ್ನೋ ಮಾತುಗಳನ್ನು ಆಡಿದ್ರು. ಇದೆಲ್ಲದಕ್ಕೆ ನಿನ್ನೆಯಿಂದಲೇ ಬಿಜೆಪಿ ನಾಯಕರು ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಂದ ಹಿಡಿದು ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ, ಕಾರ್ಕಳ ಶಾಸಕ ಸುನೀಲ್ ಕುಮಾರ್, ಈ ತರದ ಎಲ್ಲ ನಾಯಕರು ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಅದರಲ್ಲಿ 3-4 ಪಾಯಿಂಟ್ ಗಳನ್ನ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಮಂಗಳೂರು ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಜಿಲ್ಲೆ ಕಲಬುರಗಿಯನ್ನ ಒಂದು ಹೋಲಿಕೆಯನ್ನ ಮಾಡಿ, ಎಲ್ಲಿ ಯಾವ ಕಂಪನಿಗಳು ಐಟಿ ನೀವು ಸಚಿವರಾಗಿದ್ದೀರಿ, ಏನಂತ ತಂದಿದ್ದೀರಿ, ನಿಮ್ಮ ತಂದೆಯವರು 4-5 ದಶಕದಿಂದ ರಾಜಕೀಯದಲ್ಲಿದ್ದಾರೆ, ಏನ್ ತಂದಿದ್ದೀರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಪ್ರಿಯಾಂಕ್ ಖರ್ಗೆಗೆ. ಇನ್ನೊಂದು ಕಡೆಯಲ್ಲಿ ಮಂಗಳೂರಿನ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಸುನೀಲ್ ಕುಮಾರ್ ಅವರು ಅಲ್ಲಿ MRP ಯಲ್ಲಿದೆ, ಬೇರೆ ಬೇರೆ ಕೈಗಾರಿಕೆಗಳಿದಾವೆ, ಹಾಗೇನೆ ಬೇರೆ ಬೇರೆ ಕಾಲೇಜುಗಳಿದೆ, ಅಲ್ಲಿ ಎಜುಕೇಶನ್ ಹಬ್ ಅಂತ ಕರಿತೀವಿ, ಈ ತರದೆಲ್ಲವೂ ಮಂಗಳೂರಿನಲ್ಲಿದೆ. ಆದ್ರೆ ನೀವು 4-5 ಪಟ್ಟಿ ಕೊಟ್ಬಿಡಿ ಅಲ್ಲಿ ಗುಲ್ಬರ್ಗದಲ್ಲಿ ಏನಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ವಿಜೇಂದ್ರ ಅವರು ಆ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಕೊಡೋ ಸಂದರ್ಭದಲ್ಲಿ 371J ಅನ್ನ ವಿರೋಧ ಮಾಡಿದವ್ರು ಯಾರು, ಅಡ್ವಾಣಿ ಯಾಕೆ ವಿರೋಧ ಮಾಡಿದ್ರು, ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡಿದ್ವಿ, ಮತ್ತೊಂದು ಅದಕ್ಕೊಂದು ಹಿನ್ನೆಲೆ ಇದೆ, ಹಿಂದುಳಿದ ಬರಿಕೆಗೆ ಒಂದು ಹಿನ್ನೆಲೆ ಇದೆ, ಆ ಹಿನ್ನೆಲೆಯನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಹೀಗೆಲ್ಲ ಆಗತ್ತೆ ಅಂತ ಈ ಮಾತಿನ ಸಮರಗಳು ನಡೀತಾ ಇದೆ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಇಬ್ಬರು ಅತಿಥಿಗಳಿದ್ದಾರೆ. ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ನವೀನ್ ಸೂರ್ಯಂಚ ಇದ್ದಾರೆ, ಹಾಗೇನೆ ಇನ್ನೋರ್ವ ಸಾಮಾಜಿಕ ಚಿಂತಕರು ಮತ್ತು ವಿಶ್ಲೇಷಕರು ಆಗಿರುವ ಶ್ರೀಪಾದ್ ಭಟ್ ಅವರಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ತೆ. ಓಕೆ, ನಾನು 2 ವಿಚಾರ ಮಾತಾಡ್ಬಿಡ್ತೀನಿ. ನವೀನ್, ನಿಮ್ ಜೊತೆಗೆ ಮಂಗಳೂರಿನ ಬಗ್ಗೆ, ಮಂಗಳೂರು ಮತ್ತು ಗುಲ್ಬರ್ಗ ಅಭಿವೃದ್ಧಿ ಮಾತಾಡ್ತೀನಿ. ಶ್ರೀಪಾದ್ ಭಟ್ ಅವರೇ, ನಿಮ್ ಜೊತೆಗೆ RSS ದೆವ್ವ ಅಂತ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಮೊದಲು ನವೀನ್ ನಿಮ್ ಜೊತೆ ಮಾತಾಡೋದಾದ್ರೆ ಕರಾವಳಿ ಮತ್ತು ಗುಲ್ಬರ್ಗ ಇದ್ರ ಬಗ್ಗೆ ಹೋಲಿಕೆ ಮಾಡಿದ್ದಾರೆ. ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ, ಏನ್ ಮಾಡ್ತೀವಿ ನಿಮ್ ಜಿಲ್ಲೆಗೆ, ಏನ್ ನೀವು ರಾಜಕೀಯಕ್ಕೆ ಬಂದಿಲ್ಲ ಅಥವಾ ನಿಮ್ ತಂದೆಯವರು ಬಂದಿಲ್ಲ, ಹಲವಾರು ವರ್ಷಗಳಿಂದ ಬಂದಿದ್ದಾರೆ, ಯಾಕೆ ಈ ಭಾಗವನ್ನ ಅಭಿವೃದ್ಧಿ ಮಾಡಿಲ್ಲ ಅಂತ. ಇದು ಮೊದ್ಲಿಂದಲೂ ಇದೆ. ಒಂದು ಧರ್ಮ್ ಸಿಂಗ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ನ ಒಳಗೆ ದಶಕಗಳಿಂದ ಇಟ್ಕೊಂಡು ಈ ಭಾಗ ಯಾಕೆ ಇನ್ನೂ ಹಿಂದುಳಿದಿದೆ ಅಂತ, ಮತ್ತು ಕರಾವಳಿ ಆಗಿರೋ ಡೆವಲಪ್ಮೆಂಟ್ ಬಗ್ಗೆನೂ ಮಾತಾಡಿದ್ದಾರೆ. ಏನ್ ಪ್ರತಿಕ್ರಿಯಿಸ್ತೀರಿ, ನಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಮೊದಲನೇದಾಗಿ ಕರಾವಳಿ ಮತ್ತು ಕಲಬುರಗಿ ಈ ಹೋಲಿಕೆನೆ ಸರಿಯಲ್ಲ, ಈ ಹೋಲಿಕೆನೆ ಅಸಂಬದ್ಧ ಆಗಿರುವಂತದ್ದು. ಕರಾವಳಿ ಅನ್ನುವಂಥದ್ದು ಒಂದು ಪ್ರಾಕೃತಿಕವಾಗಿ ಬೇರೆಯದೇ ಜಿಲ್ಲೆ, ಕಲಬುರಗಿ ಅನ್ನುವಂಥದ್ದೇ ಪ್ರಾಕೃತಿಕವಾಗಿ ಭೌಗೋಳಿಕವಾಗಿ ಬೇರೆಯದೇ ಜಿಲ್ಲೆ. ಇದೆರಡು ಕೂಡ ಮೊದಲನೇದು. ಎರಡನೇದು, ಕಲಬುರಗಿಯಲ್ಲಿರುವಂತಹ ಸವಲತ್ತುಗಳು, ಪ್ರಾಕೃತಿಕವಾದಂತಹ ಸವಲತ್ತುಗಳು ಮತ್ತು ಇಲ್ಲಿ ಮಂಗಳೂರಲ್ಲಿರುವಂತಹ ಸವಲತ್ತುಗಳು ಏನು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮಂಗಳೂರಲ್ಲಿ ಭೂ ಸಾರಿಗೆ ಇದೆ, ರೈಲ್ವೆ ಸಾರಿಗೆ ಇದೆ, ವಾಯು ಸಾರಿಗೆ ಇದೆ, ಜಲ ಸಾರಿಗೆ ಇದೆ, ಇದೆಲ್ಲವೂ ಕೂಡ ಅಲ್ಲಿದೆ. ಅದರ ಜೊತೆಗೆ ಫಲವತ್ತಾದ ಭೂಮಿ ಇದೆ, ಸಮುದ್ರ ಇದೆ, ನದಿಗಳಿದೆ, ಪಶ್ಚಿಮ ಘಟ್ಟ ಇದೆ. ಇವೆಲ್ಲವೂ ಕೂಡ ಒಂದು ಸಂಪನ್ಮೂಲವನ್ನ ಜನರಿಗೆ ಇದು ಪ್ರಾಕೃತಿಕ ಸಂಪನ್ಮೂಲ ಏನಿದೆ ಅದನ್ನ ಜನರಿಗೆ ಕೊಡುತ್ತೆ. ಅದರ ಮೂಲಕ ಇಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಅಭಿವೃದ್ಧಿ, ಕೈಗಾರಿಕೆ ಎಲ್ಲವೂ ಕೂಡ ಜನರಿಗೆ ದಕ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಇದನ್ನ ನೋಡಿದಾಗ ಇದು ಕಲಬುರಗಿಯಲ್ಲಿ ಈ ರೀತಿಯ ಪ್ರಾಕೃತಿಕ ಭೌಗೋಳಿಕವಾದಂತಹ ವಾತಾವರಣ ಇದೆಯಾ ಅಂತಂದ್ರೆ ಇಲ್ಲ. ಒಂದು. ಎರಡನೇದು, ಐತಿಹಾಸಿಕವಾಗಿ ಕಲಬುರಗಿಗಾದಂತ ಅನ್ಯಾಯಗಳೇನು ಮತ್ತು ಐತಿಹಾಸಿಕವಾಗಿ ಮಂಗಳೂರಿಗೆ ಇದ್ದಂತ ಪ್ರಯೋಜನಗಳೇನು, ಅದು ಚಳುವಳಿಗಳಿರ್ಬೋದು, ಅದು ಸ್ವಾತಂತ್ರ್ಯ ಪೂರ್ವದ ಚಳವಳಿಗಳಿರ್ಬೋದು, ಸ್ವಾತಂತ್ರ್ಯದ ನಂತರದ ಚಳವಳಿಗಳಿರ್ಬೋದು, ಆನಂತರ ಟಿಪ್ಪು ಕಾಲದ ಆಡಳಿತ ಇರ್ಬೋದು, ಆನಂತರ ಬ್ರಿಟಿಷ್ ಕಾಲದ ಆಡಳಿತ ಇರ್ಬೋದು, ಯುರೋಪಿಯನ್ನರು ಅಥವಾ ಪೋರ್ಚುಗೀಸರಿಂದ ಹಿಡಿದು ಬ್ರಿಟಿಷರವರೆಗೆ, ಡಚ್ಚರವರೆಗೆ ಮಂಗಳೂರಲ್ಲಿ ನಡೀತಾ ಇದ್ದಂತ ವ್ಯಾಪಾರ ವಹಿವಾಟುಗಳಿರ್ಬೋದು, ವಿದೇಶದ ಜೊತೆಗಿದ್ದಂತ ಸಂಪರ್ಕಗಳಿರ್ಬೋದು, ಸ್ವಾತಂತ್ರ್ಯ ಪೂರ್ವದಲ್ಲಿದ್ದ ಸಂಪರ್ಕಗಳು, ಸ್ವಾತಂತ್ರ್ಯ ನಂತರ ಇದ್ದಂತ ಸಂಪರ್ಕಗಳು, ಇವೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಅಭಿವೃದ್ಧಿಯಲ್ಲಿ ಒಂದು ಜಿಲ್ಲೆ ಯಾಕೆ ಹಿಂದುಳಿದಿದೆ, ಯಾಕೆ ಮುಂದುವರಿದೆ ಅನ್ನುವಂಥದ್ದು ಕೌಂಟ್ ಆಗುತ್ತೆ. ಆದ್ರಿಂದ ಮಂಗಳೂರಲ್ಲಿ ಪೋರ್ಚುಗೀಸರಿಂದ, ಡಚ್ಚರಿಂದ ಹಿಡಿದು, ಬ್ರಿಟಿಷರಿಂದ ಹಿಡಿದು, ಟಿಪ್ಪುವಿನಿಂದ ಹಿಡಿದು ಅಲ್ಲಿದ್ದಂತ ಆರ್ಥಿಕ ವ್ಯವಹಾರಗಳು, ಅಲ್ಲಿದ್ದಂತ ವಿದೇಶಿ ವಹಿವಾಟುಗಳು, ಅಲ್ಲಿದ್ದಂತ ಫಾರಿನ್ ಎಕ್ಸ್ಚೇಂಜ್ಗಳು, ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡ್ರೆ ಇವತ್ತು ಮಂಗಳೂರು ಎಲ್ಲೋ ಇರ್ಬೇಕಾಗಿತ್ತು. ಮಂಗಳೂರು ಪ್ರತ್ಯೇಕ ಆರ್ಥಿಕತೆಯನ್ನ ಹೊಂದುವಷ್ಟು ಎಲ್ಲ ರೀತಿಯ ಅರ್ಹತೆಗಳನ್ನ ಇವತ್ತು ಮಂಗಳೂರು ಹೊಂದಿದೆ. ಆದ್ರೂ ಕೂಡ
ಬಂಗರಸರ ಕಾಲದಿಂದ ಇಲ್ಲಿವರೆಗೂ ಕೂಡ ನಾವು ಆರ್ಥಿಕ ವಹಿವಾಟನ್ನ ಮಂಗಳೂರಲ್ಲಿ ಇದ್ದಂತಹ ಆರ್ಥಿಕ ವಹಿವಾಟುಗಳು ಈಗ ಬಂಗರಸರಿಗಿಂತಲೂ ಹಿಂದುಳಿದಿದೆ. ಯಾಕೆ ಮಂಗಳೂರು ಅಂತಂದ್ರೆ ಅದು ಕಾರಣ ಅಲ್ಲಿನ ಹಿಂದುತ್ವ, ಅಲ್ಲಿ ನಡೆಯುವಂತಹ ಹಿಂದುತ್ವದ ದಾಳಿಗಳು, ಅಲ್ಲಿ ನಡೆಯುವಂತಹ ಹಿಂದುತ್ವದ ಮಾರಲ್ ಪೊಲೀಸಿಂಗ್ಗಳು ಈ ಕಾರಣಕ್ಕಾಗಿ ಹಿಂದುಳಿದಿದೆ ಅನ್ನುವಂಥದ್ದು ಸ್ಪಷ್ಟ. ಅದು ಪ್ರಿಯಾಂಕ ಖರ್ಗೆ ಅವರು ಇರ್ಲಿ. ಸರಿ, ಆಯ್ತು. ಈಗ ನೀವ್ ಹೇಳ್ತಾ ಇರೋದು ಮಂಗಳೂರು ಈಗಿರುವ ಸ್ಥಿತಿಗಿಂತ ಇನ್ನೂ ಒಂದು 10 ಪಟ್ಟು ಅಲ್ಲಿ ಕೋಮುವಾದ ಅಥವಾ ಹಿಂದುತ್ವ ಪ್ರಯೋಗಶಾಲೆ ಆಗದೆ ಇದ್ರೆ ಮುಂದುವರಿಬೇಕಿತ್ತು ಅಂತ ಹೇಳ್ತಿದ್ದೀರಿ. ಆದ್ರೆ ಹಿಂದುತ್ವನೇ ಇಲ್ಲದೆ ಇರೋ ಕಲಬುರಗಿ, ನೀವ್ ಹೇಳ್ತಿದ್ರಿ ಪ್ರಾದೇಶಿಕ ಅಸಮತೋಲನದ ಬಗ್ಗೆ ಮಾತಾಡ್ತೀವಿ, ಆದ್ರೂ ಕೂಡ ಒಂದಷ್ಟಾದ್ರೂ ಮುಂದುವರಿಬೇಕಾಗಿತ್ತು. 371J ಬರೋದು ಸ್ವಲ್ಪ ತಡವಾಯ್ತು, ಆದ್ರೆ ಬಂದ ನಂತರವಾದ್ರೂ ಅಲ್ಲಿ ಬೇರೆ ಬೇರೆ ಮಂಡಳಿಗಳನ್ನ ರಚನೆ ಮಾಡಿದ್ದಾರೆ. ಏನಾಗಿದೆ ಅಂತ ನೋಡಕ್ ಹೋದ್ರೆ ಈ ಆರೋಪ ಇದು ಪ್ರಿಯಾಂಕ್ ಖರ್ಗೆ ಅವ್ರ ಮೇಲಲ್ಲ, ಮಲ್ಲಿಕಾರ್ಜುನ್ ಖರ್ಗೆ, ಧರಮ್ ಸಿಂಗ್ ಅವ್ರ ಮೇಲೆ ಹಲವಾರು ವರ್ಷಗಳಿಂದ ಇದೆ. ಅವರವರು ಬೆಳೆದ್ರೆ ಹೊರತು ವಾದವನ್ನು ಬೆಳೆಸ್ತಿಲ್ಲ ಅನ್ನೋದು ಅಲ್ಲ. ಅದನ್ನ ಪ್ರಿಯಾಂಕ ಖರ್ಗೆ ಹತ್ರ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆ ಪ್ರಶ್ನೆ ಕೇಳುವಂತದ್ದು ಸರಿಯಾಗಿದೆ. ಆದ್ರೆ ಅದರಿಂದಾಗಿ ಅದಕ್ಕೆ ಪ್ರಶ್ನೆ ಕೇಳ್ತಾ ಇರೋರು ಯಾರು ಅನ್ನೋದು ಬಹಳ ಮುಖ್ಯ ಆಗುತ್ತೆ. RSS ನ ಪಥಸಂಚಲನ ಮಾಡೋದ್ರಿಂದ ಕಲಬುರಗಿಯಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆಯಾ? RSS ನ ಪಥಸಂಚಲನ ಮಾಡೋದ್ರಿಂದಾಗಿ ಚಿತ್ತಾಪುರದ ವ್ಯವಸ್ಥೆ ಬದಲಾಗೋದಕ್ಕೆ ಸಾಧ್ಯ ಇದೆಯಾ? ಅದಿಲ್ಲ ತಾನೆ, ಖಂಡಿತ ಸಾಧ್ಯ ಇಲ್ಲ ತಾನೆ. ಆದ್ರಿಂದ ಯಾವಾಗ ಬಿಜೆಪಿ ಅವರು ಈ ಪ್ರಶ್ನೆಯನ್ನ ಕೇಳ್ತಾರೆ, ಕಲಬುರಗಿ ಅಭಿವೃದ್ಧಿಯ ಪ್ರಶ್ನೆ ಯಾವಾಗ ಕೇಳ್ತಾ ಇದ್ರು ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಹಿಂದುತ್ವದ ವಿಚಾರವನ್ನ ಮಾತಾಡಿದಾಗ ಮಾತ್ರ ಆ ಪ್ರಶ್ನೆನೇ ಕೇಳ್ತಾರೆ. ಅವ್ರು ಯಾಕೆ ಬೇರೆ ಸಂದರ್ಭದಲ್ಲಿ ಸಾರಿ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಆದ್ರೆ ನಿಮಗೆ ಇಡೀ ರಾಷ್ಟ್ರದ ಅನೇಕ ಕಡೆಗಳಲ್ಲಿ ಅವರೇನೋ ವನವಾಸಿ ಅಂತ ಏನೇನೋ ಕಾರ್ಯಕ್ರಮ ಮಾಡ್ತಾರೆ, RSS ಸಿದ್ಧಾಂತ ಬೇರೆ. ಆದ್ರೆ ಹಳ್ಳಿಗೆ ಶಿಕ್ಷಣ ಮುಗಿಸಿದ್ದಾರೆ. ಮಣಿಪುರದಂತಹ ಅನೇಕ ರಾಜ್ಯಗಳಿಂದ ವಿದ್ಯಾರ್ಥಿಗಳನ್ನ ಇಲ್ಲಿ ಕರ್ಕೊಂಡ್ಬಂದು ಬೆಂಗಳೂರು ಅಥವಾ ಬೇರೆ ಬೇರೆ ರಾಜ್ಯಕ್ಕೆ ಕರ್ಕೊಂಡ್ಬಂದು ಅವರು ಓದಿಸಿದ್ದಾರೆ. ಹಣಕಾಸು ಎಲ್ಲಿಂದ ಬರುತ್ತೆ ಅದೆಲ್ಲ ಬೇರೆ, ಸಿದ್ಧಾಂತ ಏನ್ ತುಂಬ್ತಿದ್ದಾರೆ ಅದು ಬೇರೆ. ಈ ತರದೆಲ್ಲವನ್ನ ಮಾಡಿದಾರಲ್ಲ. ನಿಮ್ಗೆ ಕಲಬುರಗಿನೋ ಅಥವಾ ರಾಯಚೂರು ಇಲ್ಲೆಲ್ಲ ಸಮಸ್ಯೆ ಇರೋದೇನೋ, ಶಿಕ್ಷಣ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇದೆ, ಅದನ್ನ ಸರ್ಕಾರ ಕೊಡ್ಬೇಕಾಗಿತ್ತಲ್ಲ, ಅದ್ ಯಾವ್ದನ್ನು ಕೊಟ್ಟಿಲ್ಲಲ್ಲ. RSS ಕೊಟ್ಟಿದೆ, ಅದ್ ಸರಿನೋ ತಪ್ಪು ಅದು ಬೇರೆ. ಸುಮಾರು ಕಡೆ ಕೊಟ್ಟಿದೆ ಅಲ್ಲ. ವನವಾಸಿ ಕಲ್ಯಾಣವನ್ನ ನಾವು ಬಹಳ ಹತ್ತಿರದಿಂದ ನೋಡಿದೀವಿ. ಅವರ ವನವಾಸಿ ಕಲ್ಯಾಣದ ಕಾರ್ಯಕ್ರಮಗಳೇನು ಅನ್ನೋದು ನಮಗ್ ಗೊತ್ತಿದೆ. ಮತ್ತು ಅವರು ಅಸ್ಸಾಮಿಂದ ಮಕ್ಕಳನ್ನ ಕರ್ಕೊಂಡ್ ಬರುವಂತದ್ದಾಗ್ಲಿ, ಈಶಾನ್ಯ ರಾಜ್ಯಗಳಿಂದ ಮಕ್ಕಳನ್ನ ಕರ್ಕೊಂಡ್ ಬರುವಂತದ್ದು, ಈ ಮಕ್ಕಳನ್ನ ಯಾವ ರೀತಿ ಬಳಕೆ ಮಾಡ್ಕೊಡ್ತಾರೆ ಅನ್ನುವಂಥದ್ದನ್ನ ಕೂಡ ನಾವು ಬಹಳ ಹತ್ತಿರದಿಂದ ನೋಡಿದೀವಿ. ಮತ್ತು ಅದರ ವಿರುದ್ಧ ಒಂದು ಕಾರ್ಯಾಚರಣೆಯನ್ನ ಕೂಡ ನಾವು ಮಾಡಿದೀವಿ. ಮಂಗಳೂರಿನ ಚೈಲ್ಡ್ ಲೈನ್ ಇರ್ಬೋದು, ಅಥವಾ ಮಂಗಳೂರಿನ CWC ಇರ್ಬೋದು, ಮಂಗಳೂರಿನ ಮಕ್ಕಳ ಹಕ್ಕು ಕಾರ್ಯಕರ್ತರ ಜೊತೆಗೆ ನಾವು ಖುದ್ದಾಗಿ ಅದರಲ್ಲಿ ಭಾಗಿಯಾಗಿ ಅಲ್ಲಿ ಯಾವ ರೀತಿ ಅಸ್ಸಾಮಿಂದ ಈಶಾನ್ಯ ರಾಜ್ಯಗಳಿಂದ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬಂದು ಮಂಗಳೂರು ಮತ್ತು ಬೇರೆ ಬೇರೆ ಕಡೆ ಕರ್ಕೊಂಡ್ಬಂದು ಅವ್ರನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ತಿದ್ದಾರೆ ಮತ್ತು ಅವರಿಗೆ ಯಾವ ರೀತಿ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ನೋಡಿದೀವಿ. ಇವತ್ತು ಅಸ್ಸಾಂನಿಂದ ಕರ್ಕೊಂಡ್ಬಂದು ಅಥವಾ ಬುಡಕಟ್ಟುಗಳನ್ನ ಬೇರೆ ಬೇರೆ ರಾಜ್ಯಗಳಿಂದ ಇನ್ಯಾವುದೋ ರಾಜ್ಯಗಳಿಗೆ ಕರ್ಕೊಂಡೋಗಿ ಅವರಿಗೆ ಉನ್ನತ ಶಿಕ್ಷಣವನ್ನ ಅಥವಾ ಅವರಿಗೆ ವಾಸ್ತವಿಕವಾದಂತಹ ಶಿಕ್ಷಣ ಇವತ್ತು RSS ಕೊಡ್ತಾ ಇಲ್ಲ, ವನವಾಸಿ ಕಲ್ಯಾಣ ಕೊಡ್ತಾ ಇಲ್ಲ. ಅವರಿಗೆ ಕೊಡ್ತಾ ಇರುವಂತದ್ದು ಮತ್ತೆ ಅದೇ ಗುರುಕುಲ ಶಿಕ್ಷಣ, ಮತ್ತದೇ ಮೇಲ್ವರ್ಗಗಳ ಚಾಕಿರಿಯನ್ನ ಮಾಡುವಂತದ್ದು, ಅಥವಾ ಬ್ರಾಹ್ಮಣದ ವೈದಿಕ ಶಾಹಿಯ ಇದರ ಬೋಧನೆ ಮಾಡುವಂತಹ ಶಿಕ್ಷಣವನ್ನ ಮತ್ತೆ ಅವರಿಗೆ ಕೊಡ್ತಾ ಇದ್ದಾರೆ ವಿನಃ ಉನ್ನತ ಶಿಕ್ಷಣ ಕೊಡುವಂತಹ ಯಾವುದೇ ಯೋಜನೆ ವನವಾಸಿ ಕಲ್ಯಾಣದ ಮುಂದೆ ಇಲ್ಲ ಅನ್ನುವಂಥದ್ದು ನಮಗ್ ಗೊತ್ತಾಗಿದೆ. ಮತ್ತು ಅದ್ರ ಬಗ್ಗೆ ಒಂದು ದೊಡ್ಡ ಸುದೀರ್ಘವಾದ ಒಂದು ರಿಪೋರ್ಟೇ ಬಂದಿದೆ, ಒಂದು ಸುದೀರ್ಘವಾದ ರಿಪೋರ್ಟ್ ಇದೆ. ಅದು ಈಗಾಗಲೇ ಸರ್ಕಾರಕ್ಕೆ ಕೂಡ ಸಲ್ಲಿಕೆ ಆಗಿದೆ, ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದಕ್ಕೂ ಕಲಬುರಗಿಗೂ ಸಂಬಂಧ ಇಲ್ಲ. ಕಲಬುರಗಿಯಲ್ಲಿ ವನವಾಸಿ ಕಲ್ಯಾಣ ಆ ರೀತಿ ಯಾವುದೇ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇಲ್ಲ. ಅವರು ಮಾಡ್ತಾ ಇರುವಂತದ್ದು ಆದಿವಾಸಿಗಳನ್ನ ಬಳಕೆ ಮಾಡಿಕೊಂಡು ವನವಾಸಿ ಕಲ್ಯಾಣದ ಮೂಲಕ ಅವರನ್ನ ಮತ್ತೆ ಅವರ ಏನಿದೆ ಈ ಕಾಳಾಲು ಪಡೆ ಏನಿದೆ ಅದಕ್ಕೆ ನೇಮಕ ಮಾಡುವಂತಹ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಬಳಸಿಕೊಳ್ಳುವಂತಹ ವ್ಯವಸ್ಥೆಯನ್ನ ಅವ್ರು ಮಾಡ್ತಾ ಇದ್ದಾರೆ. ಸರಿ ನವೀನ್, ಧನ್ಯವಾದ ಈ ನಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ. ನಮಸ್ಕಾರ, ಥ್ಯಾಂಕ್ ಯು. ಓಕೆ ಶ್ರೀಪದ್ ಭಟ್ರೆ, ಕ್ಷಮಿಸಿ, 1-2 ನಿಮಿಷ ನಿಮ್ಮನ್ನ ಕಾಯಿಸ್ಬಿಟ್ಟೆ. 2-3 ವಿಚಾರಗಳು ನಿನ್ನೆಯ ಪ್ರಿಯಾಂಕ್ ಖರ್ಗೆ ಅವರ ಭಾಷಣವನ್ನ ಕೇಳ್ತಿದ್ರೆ ನಾನ್ ನಿಮ್ಗೆ ಬೆಂಗಳೂರು ಮತ್ತು ಗುಲ್ಬರ್ಗ ಮತ್ತೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಅವರ ಭಾಷಣ ಆರಂಭ ಆಗಿದ್ದು ಮತ್ತು ಅವರು ಮಾತಾಡಿದ್ದು RSS ಅನ್ನ ದೆವ್ವಕ್ಕೆ ಹೋಲಿಸಿದ್ದಾರೆ ಮತ್ತು ಬಿಜೆಪಿಯನ್ನ ದೆವ್ವದ ನೆರಳಿಗೆ ಹೋಲಿಸಿದ್ದಾರೆ. ನಾವು ಹೋರಾಟ ಮಾಡ್ತಿರೋದು ದೆವ್ವದ ನೆರಳಿನ ಜೊತೆ, ದೆವ್ವದ ಜೊತೆ ಅಲ್ಲ ಅಂತ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಮೊದಲನೇದಾಗಿ ಇದು ನಮ್ಗೆಲ್ಲ ಗೊತ್ತಿದೆ. ಗೋಡ್ಸೆ ಭಾರತದ ಮೊದಲ ಭಯೋತ್ಪಾದಕ ಅಂತ ಕರಿತಾ ಇದ್ದೀವಿ. ಚಿತ್ಪಾನ ಬ್ರಾಹ್ಮಣ ಜಾತಿಗೆ ಸೇರಿದಂತ ಗೋಡ್ಸೆ ಗಾಂಧಿಯವನ್ನ ಹತ್ಯೆ ಮಾಡಿದ್ದು. ಗೋಡ್ಸೆ ಹತ್ಯೆ ಮಾಡಿದ ನಂತರ ಗೋಡ್ಸೆಯನ್ನ ಗಲ್ಲಿಗೇರಿಸಿದ್ರು. ಆದ್ರೆ ಗೋಡ್ಸೆಯನ್ನು ಬೆಳೆಸಿದ ಸಿದ್ಧಾಂತವನ್ನ ಇವತ್ತಿಗೂ ನಾವು ಪ್ರಶ್ನಿಸ್ಲಿಕ್ಕಾಗ್ತಾ ಇಲ್ಲ, ಅಥವಾ ಸಿದ್ಧಾಂತದ ವಿರುದ್ಧ ಒಂದು ಸಾಮಾಜಿಕವಾದ, ರಾಜಕೀಯವಾದ, ಸಾಂಸ್ಕೃತಿಕವಾದ, ಒಂದು ಮಾನವೀಯ ನೆಲೆಯುಳ್ಳಂತ ಒಂದು ಸಂಘಟನೆಯನ್ನು ರೂಪಿಸಕ್ಕೆ ಸಾಧ್ಯ ಆಗ್ಲಿಲ್ಲ.
ಇದುವರೆಗೆಲ್ಲ ಪ್ರಶ್ನೆ ಮಾಡ್ತಿರುವಂತದ್ದು ಗೋಡ್ಸೆನು ರೂಪಿಸಿದ ಸಿದ್ಧಾಂತ ಏನಾಯ್ತು? ಗೋಡ್ಸೆ ಅವನಾಗೆ ಬೆಳಿಲಿಲ್ವಲ್ಲ. ಗೋಡ್ಸೆ ಅಂತ ಅನೇಕರು ನಿರ್ವಾತದಲ್ಲಿ ಬೆಳಿಲಿಲ್ವಲ್ಲ. ಗೋಡ್ಸೆ ಅಪ್ಟೆ ಅವರೆಲ್ಲ ಅವ್ರನ್ನ ಬೆಳೆಸಿದ್ಯಾರು? ಅದು ಹಿಂದೂ ಮಹಾಸಭಾದ ಸಿದ್ಧಾಂತ, ಅದು RSS ನ ಸಿದ್ಧಾಂತ. ಸೊ ಪ್ರಿಯಾಂಕ್ ಖರ್ಗೆ ಹೇಳ್ತಿರುವಂತದ್ದು ಇಂಥದ್ದು. ಕಳೆದ 100 ವರ್ಷಗಳಿಂದ ಇಂತಹ ನೂರಾರು ಮತ ಧರ್ಮಾಂಧರನ್ನು ಬೆಳೆಸಿದೆ RSS ಸಿದ್ಧಾಂತ. ಇಂಥ ನೂರಾರು ಮತ ಧರ್ಮಾಂಧರನ್ನು ಬೆಳೆಸಿದೆ. ನಾವು ಆಯಾ ಮತ ಧರ್ಮಾಂಧರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಆದ್ರೆ ಒಬ್ಬ ಮತ ಧರ್ಮಾಂಧ ಹೋದ್ರೆ ಇನ್ನೊಬ್ರು ಬರ್ತಾರೆ. ಅಂದ್ರೆ ಕೊನೆಗೂ ನಾವು ಮುಖಾಮುಖಿ ಆಗ್ಬೇಕಾಗಿರುವಂತದ್ದು ಈ ಮತ ಧರ್ಮಾಂಧರನ್ನು ಬೆಳೆಸುವಂತಹ ಸಿದ್ಧಾಂತದ ಕುರಿತು. ಐಡಿಯಾಲಜಿ ಏನಿದೆಯಲ್ಲ, ಈ ಬ್ರಾಹ್ಮಣವಾದಿ ಸಿದ್ಧಾಂತ ಅದು ಹಿಂದುತ್ವದ ಮುಖವಾಡ ತೊಟ್ಟಿದೆ ಅಷ್ಟೇ. ಅವರ ಮೂಲಭೂತವಾಗಿ ಅವರಿಗೆ ಮರಳಿ ಚಾತುರ್ವರ್ಣ ವ್ಯವಸ್ಥೆಯನ್ನು ಜಾರಿಗೊಳಿಸುವ ಉದ್ದೇಶ ಇರುವಂತದ್ದು. ಅದಕ್ಕೆ ಒಂದು ಸಾಮಾನ್ಯವಾದಂತ ಒಬ್ಬ ಶತ್ರು ಬೇಕಾಗಿತ್ತು, ಅದು ಮುಸ್ಲಿಮ್ನ ಬಳಸ್ಕೊಂಡಿದ್ದಾರೆ. ಅದು ವಿವರಗಳು ಗೊತ್ತಿದಾವೆ. ಸೊ ಖರ್ಗೆ ಹೇಳಿರುವಂತದ್ದು ದೆವ್ವ ಅಂತ ಹೋಲಿಸಿದ್ದು ಈ ಸಿದ್ಧಾಂತಕ್ಕೆ. ಈ ಸಿದ್ಧಾಂತ ಏನ್ ಬೆಳೆಸ್ತಾ ಇದೆಯಲ್ಲ, ನೂರಾರು ಜನರನ್ನ, ಲಕ್ಷಾಂತರ ಮತ ಧರ್ಮಾಂತರನ್ನ ಕಳೆದ 100 ವರ್ಷಗಳಲ್ಲಿ ಬೆಳೆಸಿದೆಯಲ್ಲ, ಈ ಸಿದ್ಧಾಂತದ ವಿರುದ್ಧ ನಾವು ಹೋರಾಡ್ಬೇಕು. ಬಿಜೆಪಿ ಎನ್ನುವಂಥದ್ದು ಅದರ ಒಂದು ಟೊಂಗೆ. ಅದು RSS ಎನ್ನುವಂತ ದೊಡ್ಡ ಮರವನ್ನು ನೀವು ಕಲಿಸ್ಕೊಂಡ್ರೆ VHP ಒಂದು ಟೊಂಗೆ, ABP ಒಂದು ಟೊಂಗೆ, ಬಿಜೆಪಿ ಎನ್ನುವಂತ ಒಂದು ರಾಜಕೀಯ ಪಕ್ಷ ಒಂದು ಟೊಂಗೆ. ಈ ರೀತಿಯ ಅನೇಕ ಟೊಂಗೆಗಳಿದ್ದಾವೆ. ಆ ಸಿದ್ಧಾಂತ ಮುಖ್ಯ ಅಲ್ಲ, ನಮಗ ಕೊನೆಗೂ ಆ ಮರದ ಬೇರುಗಳು ಮುಖ್ಯ. ಸೊ ನಾವು ದೆವ್ವ ಎನ್ನುವಂತದ್ದನ್ನ ಅವರು ರೂಪಕವಾಗಿ ಹೇಳಿದ್ರು ಸಹ ಅದರ ವಾಸ್ತವದಲ್ಲಿ ಹೇಳುವಂತದ್ದು ಆ ಸಿದ್ಧಾಂತದ ಬೇರುಗಳು. ಈ ಸಿದ್ಧಾಂತದ ಬೇರುಗಳನ್ನ ನೀವು ದುರ್ಬಲಗೊಳಿಸದೆ ಹೋದ್ರೆ, ಆ ಕೊಳೆಯುತ್ತಿರುವಂತಹ ಒಂದು ದ್ವೇಷವನ್ನು ಬಿತ್ತುವಂತಹ, ವಿಭಜಿತ ಮನಸ್ಸುಗಳನ್ನು ಬೆಳೆಸುವಂತಹ ಆ ಬೇರುಗಳನ್ನ ನೀವು ಕಿತ್ತದೆ ಹೋದ್ರೆ, ಎಷ್ಟೇ ಟೊಂಗೆಗಳು ಮತ್ತೊಂದು ಟೊಂಗೆ ಬೆಳೆಯುತ್ತೆ. ಒಂದು ಟೊಂಗೆ ಕಟ್ ಮಾಡಿದ್ರೆ ಮತ್ತೊಂದು ಟೊಂಗೆ ಬೆಳೆಯುತ್ತೆ. ಇವತ್ತು ಬಿಜೆಪಿ ವಿರುದ್ಧ ಸೋಲಿಸಬಹುದು, ಆದ್ರೆ RSS ಇವತ್ತು ಡೀಪ್ ಸ್ಟೇಟ್ ಆಗಿದೆ. ನಾವು ಅವತ್ತಿಂದ ಮಾತಾಡ್ತಾ ಇದೀವಿ, RSS ಬಿಕಮಿಂಗ್ ಎ ಡೀಪ್ ನೇಷನ್. ಡೀಪ್ ನೇಷನ್ ಅಂದ್ರೇನು? RSS ಇವತ್ತು ಕೇವಲ ಕೇಶವ ಕೃಪಾದಲ್ಲಿಲ್ಲ. RSS ಕೇವಲ ಇವತ್ತು ಕೆಲವು ಸಂಘಟನೆ ಮಾತ್ರ. RSS ಇವತ್ತು ಎಲ್ಲಾ ರಾಜ್ಯಗಳಲ್ಲಿ ವಿಸ್ತರಿಸ್ಕೊಂಡ್ಬಿಟ್ಟಿದೆ. RSS ಇವತ್ತು ಎಲ್ಲಾ ಇಲಾಖೆಗಳಲ್ಲಿ ವಿಸ್ತರಿಸ್ಕೊಂಡಿದೆ. ನೀವು ತೋಟಗಾರಿಕೆ ಇಲಾಖೆಗೆ ಹೋಗಿದೆ, ಕೃಷಿ ಇಲಾಖೆಯಲ್ಲಿದೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ. ನೀವು ಬೆಳಿಗ್ಗೆ ಪಾರ್ಕಿಗೆ ಹೋಗಿ ಅಲ್ಲಿ RSS ಸಿದ್ಧಾಂತವ್ರು ಸಿಗ್ತಾರೆ. ಆದ್ರೆ ಇಟ್ ಹಸ್ ಸ್ಪ್ರೆಡ್ ಔಟ್ ಎವ್ರಿವೇರ್ ಅಕ್ರಾಸ್ ದ ನೇಷನ್. ಹಬ್ಕೊಂಡ್ಬಿಟ್ಟಿದೆ ಡೀಪ್ ನೇಷನ್. ಇವಾಗ ಈ ಡೀಪ್ ನೇಷನ್ ಮುಖಾಮುಖಿ ಆಗದೆ ಹೋದ್ರೆ ಬಿಜೆಪಿನ ಸೋಲಿಸ್ತೀರಾ. ಆದ್ರೆ RSS ಸಿದ್ಧಾಂತ ಇರುವಂತದ್ದು ಇವಾಗ ಉದಾಹರಣೆ ಕಾಂಗ್ರೆಸ್ನ ತೋಳಿ. ಮಂಗಳೂರಿನ ಕಾಂಗ್ರೆಸ್, ದಕ್ಷಿಣ ಕನ್ನಡದ ಕಾಂಗ್ರೆಸ್ ಒಂಥರ ಮೃದು ಹಿಂದುತ್ವವನ್ನ ಆಚರಿಸ್ತಾ ಇದೆ. ಏನಕ್ಕೆ ಅದು ಬೆಳಿಲಿಲ್ಲ ಅಲ್ಲಿ? 2013 8 ಕ್ಷೇತ್ರಗಳಲ್ಲಿ 7 ಕ್ಷೇತ್ರದಲ್ಲಿ ಗೆದ್ದಿರುವಂತಹ ಕಾಂಗ್ರೆಸ್ ನಂತರ ಒಂದು ಕ್ಷೇತ್ರ ಹೊರತುಪಡಿಸಿ ಬೇರೆ ಕ್ಷೇತ್ರ ಗೆಲ್ಲಕ್ಕೆ ಆಗ್ತಾರೆ ಅಂದ್ರೆ ಅದು ಕಾಂಗ್ರೆಸ್ ಸಂಘಟನೆ ಇಲ್ದಿರೋದು ಒಂದು ಕಾರಣ. ಅಂದ್ರೆ ಅಲ್ಲಿರುವಂತಹ ಮೃದು ಹಿಂದುತ್ವ ಒಂದು ಕಾರಣ. ಅರುಣ್ ಜೇಟ್ಲಿ ಅವರು 2017 ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು, ನಾವೇ ಒಂದು ಸ್ಟ್ರಾಂಗ್ ಹಿಂದುತ್ವ ರಾಜಕಾರಣದ ಮಾತಾಡ್ಬೇಕಾದ್ರೆ ನಿಮ್ಮಂತಹ ಒಂದು ಶೇಡ್ ಆಫ್ ಹಿಂದುತ್ವ ಯಾಕೆ ಬೆಂಬಲಿಸ್ತಾರೆ ಅಂತ ಕಾಂಗ್ರೆಸ್ಗೆ ಹೇಳಿದ್ದು. ದಟ್ ಇಸ್ ಅ ಫ್ಯಾಕ್ಟ್. ಸೊ ಖರ್ಗೆ ಹೇಳಿದ್ದು ಈ ಅರ್ಥದಲ್ಲಿ. ಸರಿ, ಈಗ ಖರ್ಗೆ ಅವರ ಮಾತನ್ನ ತಗೊಳ್ಳೋದಾದ್ರೆ ನೀವೇ ಈಗ ಮಾತಾಡಿದ್ರಿ ಮೃದು ಹಿಂದುತ್ವವನ್ನ ಬಳಸಿದ್ದಾರೆ ಅಂತ. ಕಾಂಗ್ರೆಸ್ ಪಕ್ಷ ಅಂತ ನೋಡಿದ್ರೆ ಪ್ರಿಯಾಂಕ್ ಖರ್ಗೆ ಅವರಲ್ಲಿ ಇರೋದ್ರಿಂದ, ಮಂತ್ರಿ ಆಗಿರೋದ್ರಿಂದ ಪಕ್ಷ ಅಂತ ನೋಡಿದ್ರೆ DK ಶಿವಕುಮಾರ್ ಅದೇ ಮೃದು ಹಿಂದುತ್ವವನ್ನ ಪಾಲನೆ ಮಾಡ್ತಾರೆ, ಉಪಮುಖ್ಯಮಂತ್ರಿಗಳು. ಇಲ್ಲಿ ನೋಡಿದ್ರೆ ಖರ್ಗೆ ಅವರು ದಿನ ಬೆಳಗಾದ್ರೆ RSS ಬಗ್ಗೆ ಮಾತಾಡ್ತಾರೆ. 2 ತರದಿರತ್ತೆ. ಒಂದು ನಿತ್ಯ ಪ್ರಚಾರದಲ್ಲಿ ಇರಬೇಕು ಅನ್ನೋದು, ಇನ್ನೊಂದು ಇಲ್ಲ ನಿಮ್ಗೆ ಈಗ BK ಹರಿಪ್ರಸಾದ್ ಅವರನ್ನ ನೋಡಿದ್ರೆ ಅವರ ಸ್ಟೇಟ್ಮೆಂಟ್, ಅವರ ಹೇಳಿಕೆ, ಅವರ ಹೋರಾಟ ಬಲವಾಗಿ ಅವ್ರ ಸ್ಪಷ್ಟತೆ ಕಾಣಿಸುತ್ತೆ ಅವರ ಹೋರಾಟದಲ್ಲಿ, ಅದು RSS ವಿರುದ್ಧದ ಹೋರಾಟದಲ್ಲಿ. ಖರ್ಗೆ ಅವ್ರ ವಿಚಾರದಲ್ಲಿ ಏನ್ ಅನ್ಸುತ್ತೆ? ಚಿತ್ತಾಪುರದ ಪಥಸಂಚಲನ ವಿಚಾರದ ಗಲಾಟೆ ಇರ್ಬೋದು, ಈಗಿರ್ಬೋದು, ಅವರ ಪ್ರತಿ ಭಾಷಣದಲ್ಲಿ RSS ಪ್ರಸ್ತಾಪ ಆಗತ್ತೆ, ಪ್ರತಿ ಹೇಳಿಕೆಯಲ್ಲಿ RSS ಪ್ರಸ್ತಾಪ ಆಗತ್ತೆ. ಇದು ಹೇಗ್ ನೋಡ್ತೀರಿ? ಯಾವ್ದು ಖರ್ಗೆ ಅವರನ್ನ, ಅವರ ಬದ್ಧತೆಯನ್ನ ನೋಡ್ತೀರಾ ಅಥವಾ ಬೇರೆ ರೀತಿಯ ಅದನ್ನ ನೋಡ್ತೀರಾ? ನಾನೊಬ್ಬ ಕರ್ನಾಟಕದ ಪ್ರಜೆಯಾಗಿ ನೋಡೋದಾದ್ರೆ ಖರ್ಗೆ ಅವರಲ್ಲಿ ಪ್ರಾಮಾಣಿಕತೆ ಇದೆ, ಬದ್ಧತೆ ಇದೆ, ಮತ್ತು ಕಾಂಗ್ರೆಸ್ ಅಲ್ಲಿ ಅತ್ಯಂತ ವಿರಳವಾದ ಮುಖಂಡರು ಅವರೊಬ್ರು ಅಂತ ನನಗೆ ಅನಿಸ್ತಾ ಇದೆ. BK ಹರಿಪ್ರಸಾದ್, ಖರ್ಗೆ ಅವರು, ಸಿದ್ದರಾಮಯ್ಯ ತರದವ್ರು ವಿರಳರಾತ ಇದ್ದಾರೆ. ಕಾಂಗ್ರೆಸ್ನ ಒಂದು ದೊಡ್ಡ ದೌರ್ಬಲ್ಯ ಅದು, ಇವತ್ತಿಂದಲ್ಲ. ನೀವು ಸ್ವಾತಂತ್ರ್ಯ ಪೂರ್ವದ ಸಂದರ್ಭದಲ್ಲಿ ನೋಡಿ, ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಹಿಂದೂ ಮಹಾಸಭಾದ ಸದಸ್ಯರು ಲಾಲಾ ಲಜಪತ್ ರಾಯ್, ಲಾಲ್ ಪಾಲ್ ಬಾಲ್ ಅಂತ ಕರಿತಾ ಇದ್ವಲ್ಲ, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್ ತರದವ್ರು ಎಲ್ಲರೂ, ಮದನ್ ಮೋಹನ್ ಮಾಳವೀಯ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿದ್ರು. ಸದಸ್ಯರು ಅವರೆಲ್ಲ ಹಿಂದೂ ಮಹಾಸಭಾ ಸದಸ್ಯರಾಗಿದ್ರು. ಕಾಂಗ್ರೆಸ್ನ ಒಂದು ದುರಂತ ಅದ್ರೊಳಗಿರುವಂತಹ ಒಂದು ಟೊಳ್ಳುತನ, ಒಳಗಡೆನೆ ಅದನ್ನ ಒಂದು ಕ್ಯಾನ್ಸರ್ ರೀತಿಯಲ್ಲಿ ಅದನ್ನು ತಿಂತಾ ಇರುತ್ತೆ ಇದು, ಈ ತರದವರು. ಅಂದ್ರೆ ಅದು ಅವತ್ತಿಂದ ಇದೆ. 1934 ಕಾಂಗ್ರೆಸ್ಸಿಗೆ ಜ್ಞಾನೋದಯ ಆಗಿ 2 ಸದಸ್ಯ ಇರುವಂತವ್ರು ಕಾಂಗ್ರೆಸ್ ಅಲ್ಲಿ ಇರುವಂತಿಲ್ಲ ಅಂತ ಹೇಳ್ಬಿಟ್ಟು ಹಿಂದೂ ಮಹಾಸಭಾ ಸದಸ್ಯರನ್ನ ಕಾಂಗ್ರೆಸ್ ಇಂದ ಹೊರ ಕಳಿಸಿದ್ರು. ಅಷ್ಟೊತ್ತಿಗಾಗ್ಲೇ 20 ವರ್ಷಗಳ ಆ ಅವಧಿಯಲ್ಲಿ ಏನಾಗಿತ್ತಾರ ಅವರೆಲ್ಲ ಡ್ಯಾಮೇಜ್. ಎಡಿಗೆ ಅವರು ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ರು.
ಅವರು RSS ನಂತರ ಸೇರ್ಕೊಂಡ್ರು ಕಟ್ಟಿದ್ರು. ಅದಕ್ಕಿಂತ ಮುಂಚೆ RSS ಎಲ್ಲಾ ಚಟುವಟಿಕೆಗಳನ್ನ ಕಾಂಗ್ರೆಸ್ ಕಾರ್ಯಕರ್ತರಾಗೆ ಮಾಡಿದ್ರು. ಇಂತಹ ನೂರಾರು ಉದಾಹರಣೆಗಳನ್ನ ಕೊಡ್ತಾ ಇದೀವಿ. ನಿಮ್ಮಲ್ಲಿ ನಂತರ ನೋಡಿ, ಕಳೆದ 20 ವರ್ಷಗಳ ಬೆಳವಣಿಗೆ ನೋಡಿ. ಬಿಜೆಪಿಯಲ್ಲಿ ಸೋಮವಾರದವರೆಗೂ ಬಿಜೆಪಿಲಿ ಇರುವವರೆಗೂ ಅವನು ಕೋಮುವಾದಿ. ಮಂಗಳವಾರ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ ತಕ್ಷಣ ಅವರು ಜಾತ್ಯತೀತ ಆಗುವಂತಹ ಒಂದು ಚೋದ್ಯ, ಒಂದು ಸೋಜಿಗವನ್ನು ನಾವು ಭಾರತದಲ್ಲಿ ಮಾತಾಡೋದು. ನೀವು ಪುತ್ತೂರು ಶಾಸಕರಾಗಿರ್ಬೋದು, ದಕ್ಷಿಣ ಕನ್ನಡದ ಅನೇಕರನ್ನ ನೋಡಿ, ರಾಜಕಾರಣಿಗಳನ್ನ. ನಿನ್ನೆ ತನಕ ಇದೇ ಏನ್ ಹೇಳ್ತಾರಲ್ಲ, ಹಿಂದೂ ಸಮಾಜೋತ್ಸವದಲ್ಲಿ ಭಾಗವಹಿಸ್ತಾರೆ, ಇದೇ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿರ್ತಾರೆ. ಏನೇ ಕಾರಣಕ್ಕೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬರ್ತಾರೆ, ಅವ್ರಾಗ ಇದ್ದಕ್ಕಿದ್ದಂಗೆ ಜಾತ್ಯತೀತರಾಗುವಂತ ಒಂದು ಸೋಜಿಗವನ್ನು ನಾವು ಇದು ಕಾಂಗ್ರೆಸ್ನ ದೊಡ್ಡ ದೌರ್ಬಲ್ಯ. ಅವರ ಹಾಕುವಂತ ಒಂದು ಬಾವುಟ, ಅವ್ರೇನು ಕುತ್ತಿಗೆ ಹಾಕೋತಾರ ಶಾಲ್ ಬದಲಾಗಿರತ್ತೆ ಹೊರತು ನೀತಿ, ನಡೆ, ನುಡಿ ಅದರಲ್ಲಿ ಯಾವ್ದು ಬದಲಾವಣೆ ಆಗಿರೋದಿಲ್ಲ. ಹೀಗಾಗಿ ನಾ ಹೇಳಕ್ ಹೊರಟಿದ್ ಏನು ಅಂತಂದ್ರೆ ಖರ್ಗೆ ಅಂತವರ ಧ್ವನಿ ಏಕಾಂಗಿ ಆಗ್ಬಿಡುತ್ತೆ. ಅಲ್ಲಿ ಕಾಂಗ್ರೆಸ್ ಅಂತ ಪಕ್ಷದಲ್ಲಿ ಅವ್ರು ಏಕಾಂಗಿ ಆಗ್ಬಿಡ್ತಾರೆ. ಅವ್ರ ಬೆಂಬಲ ಸಿಗೋದು ಇವನ್ ರಾಹುಲ್ ಗಾಂಧಿ ಅವ್ರು ಸ್ವಲ್ಪ ಏಕಾಂಗಿ ಆಗ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿಗೆ ಯಾರು ಬೆಂಬಲ ಕೊಡ್ತಾ ಇದಾರೆ? ರಾಹುಲ್ ಗಾಂಧಿ ಆ ಮಟ್ಟದಲ್ಲಿ RSS ನ ವಿರೋಧಿಸ್ತಾ ಇದಾರೆ, ಐಡಿಯಾಲಜಿಕಲಿ ವಿರೋಧಿಸ್ತಿದ್ದಾರೆ. ಅವ್ರು ಎಷ್ಟೋ ಕಡೆ ಹೇಳಿದಾರೆ, ನೀವು RSS ಜೊತೆಗೆ ಗುಡಿಸಿಕೊಳ್ಕಂದ್ರೆ ಪಕ್ಷ ಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ. ಆ ಮಟ್ಟದಲ್ಲಿ ಹೇಳಿದ್ರು ಸಹ ಕಾಂಗ್ರೆಸ್ ಒಳಗಡೆಗೆ RSS ಸಿದ್ಧಾಂತದ ಒಲವಿರುವಂತ ಅನೇಕ ಕಾರ್ಯಕರ್ತರು, ಮುಖಂಡರು ಇದಾರೆ ಅಂತಂದ್ರೆ ನಾವು ಇನ್ನು ಯಾವ ರೀತಿ ಹೇಳ್ಬೇಕಾಗುತ್ತೆ? ಇದು ಕಾಂಗ್ರೆಸ್ ತನ್ನನ್ನು ತಾನು ಕೆಲವು ನಾಯಕರಿಗಾದ್ರೂ ಅನ್ಸಿದ್ಯಾ ನಮ್ಮ ನಿಜವಾದ ಹೋರಾಟ RSS ವಿರುದ್ಧವೇ ಇರಬೇಕು, ಬಿಜೆಪಿ ಅಲ್ಲ ಅನ್ನೋದು? ಇಲ್ಲ, ನನ್ನ ಪ್ರಕಾರ ಕಾಂಗ್ರೆಸ್ಸಿಗೆ ಆ ತರದ್ ಅನುಸರಕ್ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತಿರುವಂತದ್ದು. ಕಾಂಗ್ರೆಸ್ಸಿಗೆ ಆ ತರದ ಒಂದು ಐಡಿಯಾಲಜಿ ಬೇಸ್ ಇಲ್ಲ. ಅಲ್ಲಿ ಕಾಂಗ್ರೆಸ್ನಲ್ಲಿ ನೆಹರುವಿಯನ್ ರಾಜಕಾರಣದ ನಂತರ, ನಾವು 1964 ನಂತರ ನೀವು ನೋಡ್ತಾ ಹೋದ್ರೆ, ಕೆಲವು ಬ್ರೀಫ್ ಪೀರಿಯಡ್ ಆಫ್ ಇಂದಿರಾ ಗಾಂಧಿ ಅವರ ಒಂದು ಸಮಾಜವಾದ ಅಂತ ಏನೋ ಒಂದು ಬಂತಲ್ಲ, ನಂತರ ನೋಡಿದ್ರೆ ಅಲ್ಲಿ ಒಂದು ಸೈದ್ಧಾಂತಿಕ ವೇದಿಕೆ, ಸೈದ್ಧಾಂತಿಕ ತಳಹದಿ ಕಾಂಗ್ರೆಸ್ ಅಲ್ಲಿ ಇಲ್ವೇ ಇಲ್ಲ. ಸಂಪೂರ್ಣವಾಗಿ ನಾಶಗೊಂಡ್ಬಿಟ್ಟಿದೆ ಕಾಂಗ್ರೆಸ್ ಅಲ್ಲಿ ಐಡಿಯಾಲಜಿ ಅಂತದ್ದು ಇಲ್ಲ. ಹೀಗಾಗಿ ರಾಹುಲ್ ಗಾಂಧಿ ಕಷ್ಟ ಆಗ್ತಿರೋಂಥದ್ದು. ನೀವು ರಾಹುಲ್ ಗಾಂಧಿಗೆ ಸಂಸತ್ನಲ್ಲಿ ಮಾತಾಡಿದ್ರೆ ಯಾರು ಸಪೋರ್ಟ್ ಮಾಡ್ತಿದಾರ ನೋಡಿ. ಇಲ್ಲಿ ಸಿದ್ದರಾಮಯ್ಯನವರು, ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ರೆ ನೀವು ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ? ಸಪೋರ್ಟ್ ಮಾಡ್ತಾ ಇಲ್ಲ. ನಮ್ಗೆ DK ಶಿವಕುಮಾರ್ ಅಂತವ್ರ ಬಗ್ಗೆ ನಮಗೆ ಆತಂಕ ಇರುವಂತದ್ದು ಇದಕ್ಕೆ. ಅವ್ರ ಮುಖ್ಯಮಂತ್ರಿ ಆಗ್ದಿಲ್ಲ ನಮ್ಗೆ ಸಂಬಂಧ ಇಲ್ಲ, ಅದು ಅವರ ಕಾಂಗ್ರೆಸ್ ಪಕ್ಷದ. ಆದ್ರೆ ಇಂತಹ ಮೃದು ಹಿಂದುತ್ವ, ಮೊನ್ನೆ ಒಂದು ಫೋಟೋ ನೋಡಿದಿರ, ಅತ್ಯಾಚಾರದ ಆರೋಪಿ ರಾಘವೇಶ್ವರ ಸ್ವಾಮಿ ಕೂತಿದ್ದಾರೆ ಮಧ್ಯದಲ್ಲಿ, ಅವರ ಒಂದು ಭಾಗದಲ್ಲಿ ಧರ್ಮಸ್ಥಳದಲ್ಲಿ ವಿವಾದಕ್ಕೆ ಗುರಿಯಾದಂತಹ ವೀರೇಂದ್ರ ಹೆಗ್ಗಡೆ ಕೂತಿದ್ದಾರೆ, ಮತ್ತೊಂದು ಭಾಗದಲ್ಲಿ DK ಶಿವಕುಮಾರ್ ಕೂತಿದ್ದಾರೆ. ಇವರು ಯಾವ ರೀತಿಯ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ? ಇಂಥವ್ರು ಮುಖ್ಯಮಂತ್ರಿ ಆಗ್ಬಿಟ್ರೆ, ಸಿದ್ದರಾಮಯ್ಯನವರು ಅವ್ರೆಲ್ಲೂ ಆ ತರದ ಕಾಂಪ್ರಮೈಸ್ ಆಗಿಲ್ಲ. ಧರ್ಮಸ್ಥಳಕ್ಕೆ ಹೋಗಿ ಅವರ ಶರ್ಟ್ ಅನ್ನು ತೆಗೆದು ಶಾಲ್ ಹಾಕೊಂಡು ಹೋಗಿ ಸನ್ಮಾನ ಸ್ವೀಕರಿಸಿ ಮಾಡಿ ಬಂದ್ರಲ್ಲ, ಅವ್ರು ಯಾವ ತರದ್ದು ಸಂದೇಶ ರವಾನೆ ಮಾಡಿದ್ರು? ಇರ್ಲಿ, ನಾನೀಗ ಆಯ್ತು, ಸಿದ್ದರಾಮಯ್ಯನವರು ಒಂದು ರಾಜಕೀಯ ಕಾರಣಕ್ಕಾಗಿ ಅವರೊಂದು ಆ ತರದ ಒಂದು ತಪ್ಪು ನಡೆಗಳಾಗಿದ್ದಾರೆ. ಸಿದ್ದರಾಮಯ್ಯನ ಸಮರ್ಥಿಸ್ಕೊಂತಾರೆ, ಯಾಕಂದ್ರೆ ಕಾಂಗ್ರೆಸ್ ಪಕ್ಷದವನಲ್ಲ. ಬಟ್ ಸಿದ್ದರಾಮಯ್ಯನವ್ರ ಒಂದು ಗುಣ ಇದೆ, ಒಂದು ಸೆಕ್ಯುಲರ್ ಗುಣ ಇದೆ. ನೀವು ನೋಡಿ, ಅವ್ರು RSS ವಿರುದ್ಧ ರೆಗ್ಯುಲರ್ ಆಗಿ ಮಾತಾಡ್ತಾರೆ. ನಿನ್ನೆ ಮಾತಾಡಿದ್ದಾರೆ, ಮೊನ್ನೆ ಮಾತಾಡಿದ್ದಾರೆ. ಹೀಗಾಗಿ ಅವರು ಅಲ್ಲಿ ಹೋಗಿದ್ದನ್ನ ಬೆಂಬಲಿಸಿದ್ದೀನಿ. ಇವನ್ ರಾಘವೇಶ್ವರ ಸ್ವಾಮೀಜಿ ಅತ್ಯಾಚಾರ ಪ್ರಕರಣ ದುರ್ಬಲಗೊಂಡಿದ್ದು ಯಾವಾಗ? ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ, 2019-18 ಅವಧಿಯಲ್ಲೇ ದುರ್ಬಲಗೊಳಿಸ್ಬಿಟ್ರು ಇವರೇನೆ. ಅದರ ಆರೋಪಿಗಳನ್ನ ಇವರು ಯಾವ ರೀತಿಯಲ್ಲಿ ಬೆಂಬಲಿಸಿದಾರೆ ಅಂತ ನೋಡಿದೀವಿ. ಅವ್ರನ್ನ ಸಮರ್ಸ್ಕೊಂತ ಇಲ್ಲ, ಬಟ್ ಅವರಲ್ಲಿ ಒಂದು ಸೆಕ್ಯುಲರಿಸಂ ಕುರಿತಾದಂತ ಒಂದು ಒಳನೋಟ ಇದೆ, ಒಂದು ಕಾಳಜಿ ಇದೆ. ಅದು ಬೇರೆ ಯಾವುದೇ ಕರ್ನಾಟಕದ ಮುಖಂಡರು ಕಾಣ್ತಾ ಇಲ್ಲ. BK ಹರಿಪ್ರಸಾದ್, ಪ್ರಿಯಾಂಕ್ ಖರ್ಗೆ ಅಂತ ಅವ್ರು ಹೊರತುಪಡಿಸಿದ್ರೆ ಯಾವ ಮುಖಂಡರಲ್ಲೂ ಕಾಣ್ತಾ ಇಲ್ಲ. ಇದು ಕಾಂಗ್ರೆಸ್ನ ಒಂದು ದೊಡ್ಡ ದೌರ್ಬಲ್ಯ. ಇದರಿಂದ ಪಕ್ಷಕ್ಕೆ ನಷ್ಟ ಆದ್ರೆ ನಮ್ಗೇನ್ ತೊಂದರೆ ಇಲ್ಲ, ಆದ್ರೆ ಕರ್ನಾಟಕಕ್ಕೆ ನಷ್ಟ ಆಗುತ್ತಲ್ಲ, ಅದು ತೊಂದರೆ. ಸರ್, ಇನ್ನೊಂದು ಆಯಾಮ ಮಂಗಳೂರು ಮತ್ತು ಗುಲ್ಬರ್ಗ ಇಲ್ಲಿನ ಅಭಿವೃದ್ಧಿ ಹೋಲಿಕೆ ಬಗ್ಗೆ ಚರ್ಚೆ ನಡೀತಾ ಇದೆ. ನಮ್ಮ ಮಂಗಳೂರಲ್ಲಿ ಆಗಿರೋ ಅಭಿವೃದ್ಧಿಯನ್ನ ನೀವು ಮಾಡಿದ್ದೀರಾ ಎಷ್ಟು ವರ್ಷದಲ್ಲಿ? ಏನಿದೆ ಅಲ್ಲಿ? ITBT ಇದೆಯಾ ಅಥವಾ ಏನ್ ಅಭಿವೃದ್ಧಿ ಆಗಿದೆ? ಈ ಪ್ರಶ್ನೆನ ಬಿಜೆಪಿಗರು ಕೇಳ್ತಿದ್ದಾರೆ. ಇದನ್ನ ಹೇಗ್ ನೋಡ್ತೀರಿ ತಾವು? ಇಲ್ಲ, ಬಿಜೆಪಿಯ ಮಾತುಗಳ ರೆಫರೆನ್ಸ್ ಅಲ್ಲಿ ನಾವು ಮಾತಾಡೋದಾದ್ರೆ ಅದು ವ್ಯರ್ಥ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೊಂದು ಕನಿಷ್ಠ ಸಾಮಾನ್ಯ ತಿಳುವಳಿಕೆ ಇಲ್ಲ. ಒಂದು ಡೆಮಾಕ್ರೆಟಿಕ್ ಪ್ರೊಸೆಸ್ ಅವ್ರ ಹತ್ರ ಇಲ್ಲ. ಇವತ್ತಿಗೂ ಬಿಜೆಪಿಯ ಮುಖಂಡರು, ಅವರ ಭಕ್ತರು ಎಲ್ಲ ಮಾತಾಡ್ತಾ ಇದ್ದೇನು 70 ವರ್ಷದಲ್ಲಿ ಕಾಂಗ್ರೆಸ್ ಹಾಳು ಮಾಡಿದೆ ಅಂತ ಹೇಳ್ಬಿಟ್ಟು. ನಾವು 70 ವರ್ಷದ ಕಾಂಗ್ರೆಸ್ ಬಗ್ಗೆ ನಾವು ಸಮರ್ಥನೆ ಮಾಡ್ಕೊಳ್ಬೇಕಾಗಿಲ್ಲ. 70 ವರ್ಷದಲ್ಲಿ ಇವರ ತಾತಂದ್ರು, ಮುತ್ತಾತಂದ್ರು ಓದಿದ್ದಾರೆ, ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದ್ದಾರೆ, ಟೀಚರ್ ಆಗಿದ್ದಾರೆ, ಎಲ್ಲ ಆಗಿದ್ದಾರೆ. ಇವತ್ತವ್ರು ಲೆಕ್ಚರರ್ ಆಗಿದ್ದಾರೆ. ಅನೇಕರು ಮಾತಾಡ್ತಿರೋರೆಲ್ಲ ಹಿಸ್ಟ್ರಿ ಆಗಿದೆ, ಯೂನಿವರ್ಸಿಟಿಗಳಾಗಿದ್ದಾವೆ, ಡ್ಯಾಮ್ಗಳಾಗಿದ್ದಾವೆ. ಆದ್ರೂ ಇವ್ರು ಬೇಕಂತಾನೆ ಆ ಪ್ರಶ್ನೆ ನೆರೇಷನ್ ಕ್ರಿಯೇಟ್ ಮಾಡ್ತಾರೆ. ಇದೇ ರೀತಿ ಈ ಮಂಗಳೂರು ಅಭಿವೃದ್ಧಿ ಮಾಡಿದ್ರೆ, ಮಂಗಳೂರಿನ ಅಭಿವೃದ್ಧಿ ಮಾಡಿದ್ಯಾರು? ಕಾಂಗ್ರೆಸ್ 90ರ ದಶಕ ತನಕ ಮಂಗಳೂರಲ್ಲಿ ಅಧಿಕಾರದಲ್ಲಿ ಇತ್ತಲ್ಲ. ಹಂಗಿದ್ರೆ ಅವ್ರು ಮಾಡಿದಾರಂತ ಇವರೇ ಒಪ್ಕೊಂಡಂಗೆ ಆಗುತ್ತೆ ಪರೋಕ್ಷವಾಗಿ. ಹೀಗಾಗಿ ಬಿಜೆಪಿಯ ತೀರಾ ಕ್ಷುಲ್ಲಕವಾದಂತಹ, ಸಂಪೂರ್ಣವಾಗಿ ಅದು
ಪದೇ ಪದೇ ಚುನಾವಣೆಯಲ್ಲಿ ಗೆಲ್ದ ಹೋಗಿದ್ರೆ ಅದು ಇಷ್ಟೊತ್ತಿಗೆ ಸಂಪೂರ್ಣವಾಗಿ ಅದು ನಿರ್ಲಕ್ಷ್ಯಕ್ಕೊಳಗಾಗಿ ಈ ಕೇಂದ್ರದಲ್ಲಿ ಇರ್ತಾ ಇರ್ಲಿಲ್ಲ. ಅದನ್ನೇ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ್ದು, ಅದು ಕೇಂದ್ರದಲ್ಲೇ ಇರ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಆ ತರ ಸ್ಥಿತಿ ನಿರ್ಮಾಣ ಆಗಿದೆ ಬಿಕಾಸ್ ಆಫ್ ದ ಗೆಟಿಂಗ್ ಎಲೆಕ್ಟೆಡ್ ಅಗೇನ್ ಅಂಡ್ ಅಗೇನ್. ಹೀಗಾಗಿ ಕಲಬುರಗಿ ಮತ್ತು ಮಂಗಳೂರನ್ನ ಆಲ್ರೆಡಿ ನವೀನ್ ಸೂರಜ್ ಹೇಳ್ದಂಗೆ ಪ್ರಾದೇಶಿಕವಾಗಿ ವ್ಯತ್ಯಾಸಗಳಿದಾವೆ, ಭೌಗೋಳಿಕವಾಗಿ ವ್ಯತ್ಯಾಸಗಳಿದಾವೆ. ಮಂಗಳೂರು ಆ ಕಾಲದಿಂದಲೂ ಒಂದು ವ್ಯಾಪಾರದ ಕೇಂದ್ರವಾಗಿತ್ತು. ಈಸ್ಟ್ ಇಂಡಿಯಾ ಕಂಪನಿ ಕಾಲ, ಅಲ್ಲೊಂದು ಬಂದರು ಇದೆ, ಅಲ್ಲಿದೆ ಆದಂತ ಒಂದು ಸೌಲಭ್ಯಗಳಿದಾವೆ. ಗುಲ್ಬರ್ಗ ಅನ್ನುವಂಥದ್ದು ಹೈದರಾಬಾದ್ ಕರ್ನಾಟಕದ ಒಂದು ಬಯಲು ಸೀಮೆಯ ಒಂದು ಭಾಗ, ಅದರದೇ ಆದಂತ ಬೆಳವಣಿಗೆಗಳು ಬೇರೆ ಇದಾವೆ. ಅಲ್ಲಿ ರಜಾಕರ ದಾಳಿಗಳಿದ್ವು, ಅಲ್ಲಿ ಆಡಳಿತ ಬೇರೆ. ಅದು ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಇತ್ತು. ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಇರುವಂತಹ ಅನೇಕ ರಾಜ್ಯಗಳು, ಜಿಲ್ಲೆಗಳು ಬೆಳವಣಿಗೆ ಕಂಡಿದ್ದಾವೆ, ಅಭಿವೃದ್ಧಿ ಕಂಡಿದ್ದಾವೆ. ಹೈದರಾಬಾದ್ ಕರ್ನಾಟಕದ ಆಡಳಿತ ಇರೋಂಥ ಅಭಿವೃದ್ಧಿ ಕಂಡಿಲ್ಲ. ಈ ತರದ ಅನೇಕ ವ್ಯತ್ಯಾಸಗಳಿದಾವೆ. ಹೀಗಾಗಿ ನಾನು ಮಂಗಳೂರಲ್ಲಿ ಮಾಡಿದ್ದು ಗುಲ್ಬರ್ಗ ಮಾತಾಡಕ್ಕಾಗಲ್ಲ ಅಂತಾನೆ. ಆದ್ರೆ ನಾನು ಖರ್ಗೆ ಅವ್ರು ಸಮರ್ಥಿಸ್ಕೊಳ್ತಾ ಇಲ್ಲ. ಖರ್ಗೆ ಅವ್ರು ಮಾಡ್ಬೋದಾಗಿತ್ತು ಗುಲ್ಬರ್ಗ ಅಭಿವೃದ್ಧಿಯನ್ನ, ಮಾಡಿಲ್ಲ ಅನ್ನೋದನ್ನ ಚರ್ಚೆ ಇದ್ದೇ ಇರುತ್ತೆ. ಆದ್ರೆ 371J ತಂದ್ರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು. 371J ಬಂದರೆ ಇವತ್ತು ಕಲಬುರಗಿ ವಿಭಾಗದಲ್ಲಿ ಅನೇಕ ರೀತಿಯ ಉದ್ಯೋಗ ಸೃಷ್ಟಿಯಾಗಿದೆ. ಅದನ್ನ ನಾವು ಅಲ್ಲಿಗಿಡಕ್ ಸಾಧ್ಯ ಇಲ್ಲ. ಆದ್ರೆ ನಾನು ನಿನ್ನೆ ಕಾರ್ಯಕ್ರಮದಲ್ಲಿ ಇದ್ದಿದ್ನೆಲ್ಲ ಹೇಳಿದ್ ಅವ್ರು ಹೇಳ್ತಿರೋದು ಏನು ಅಂತಂದ್ರೆ, ನೀವು ನೋಡಿ ಕಳೆದ ವರ್ಷ ಭಾರತದಿಂದ ಸುಮಾರು 1.18 ಲಕ್ಷ ಕೋಟಿ ಇನ್ವೆಸ್ಟರ್ಸ್ ಹೊರಗೋಗಿದ್ದಾರೆ. ಅದಕ್ಕೆ ಅನೇಕ, ಅದರಲ್ಲಿ ಮುಖ್ಯ ಕಾರಣ ಇಲ್ಲಿನ ನಿರಂತರವಾದ ದ್ವೇಷ ಬಿತ್ತುವಂತ ಘಟನೆಗಳು, ಕೋಮು ಗಲಭೆಗಳು. ಮಂಗಳೂರು ಆಗ್ತಿರೋದು ಅದನ್ನೇ ಅಂತ ಅನ್ನುವಂಥದ್ದು ಪ್ರಿಯಾಂಕ್ ಖರ್ಗೆ ಹೇಳಿದಾರೆ ಅಷ್ಟೇ. ಅದು ವೆರಿ ಸತ್ಯವಾಗಿರುವಂತದ್ದು. ಈ ಬಿಜೆಪಿ ಅವರಿಗೆ ಸತ್ಯ ಹೇಳಿದ ತಕ್ಷಣ ಮುಖದ ಮೇಲೆ ಹೊಡೆದಂಗಾಗುತ್ತೆ. ಅವರದೇ ಆದಂತ ಮಾಧ್ಯಮ ಇದೆ, ಮುಖ್ಯವಾದ ಮಾಧ್ಯಮಗಳಿದೆ, ಅದ್ರ ಮೂಲಕ ಅವರು ಬಳಸ್ಕೊಂಡು ದೇ ಆರ್ ಪರ್ಪೆಟ್ರಿಯೇಟರ್ಸ್. ಅವರು ದಾಳಿಕೋರರು. ಸರಿ, ಶ್ರೀಪಾದ್ ಭಟ್ ಅವರೇ, ಈ ವಿಚಾರದ ಬಗ್ಗೆ ಇಷ್ಟೊತ್ತು ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು.